ತುಂಬಾ ಸ್ಪೆಷಲ್. ಏನಕ್ಕೆ ಅಂದರೆ ನೋಡಿ, ಇವಾಗ ಅಪ್ಪು ಬರ್ತಡೆಗೆ ಅವ್ರಿಗೆ ಬಂದಿದ್ದೀವಿ ಅಂದರೆ ಅದು ನಾನು ಒಬ್ಬನೇ ಬಂದಿಲ್ಲ, ಪ್ರತಿ ಸರಿ ಸಿಂಗಲಾಗಿ ಬರ್ತಾಯಿದ್ದೆ. ಈ ಸರಿ ನನ್ನ ವೈಫ್ ಜೊತೆ ಬಂದಿದ್ದೀನಿ. ಸೊ ಅದು ತುಂಬಾ ಸ್ಪೆಷಲ್ ಡೇ. ಓಕೆ ಬ್ರೋ, ನಾನು ಕೇಳಿದ್ದು ಬ್ರೋ ಹತ್ರ, ನಿಮ್ಮ ತಾಯಿ ಕಣ್ಣು ನೋಡಿ, ನಿಮ್ಮ ಕಣ್ಣು ನೋಡಿಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಯ್ತದೆ, ಏನು ಹೇಳಕ್ಕೆ ಇಷ್ಟ? ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ಅಮ್ಮನ್ನ ತುಂಬ ಪ್ರೀತಿಸ್ತಾರೆ. ಸೊ ಅದರಲ್ಲಿ ಇಲ್ಲಿ ನೋಡಿ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ನಿಮಗೆ ಎಷ್ಟು ಸ್ಪೆಷಲ್ ಅಪ್ಪು ಬರ್ಡೇ? ಸರ್ ಫ್ಯಾನ್ ನಾನು. ಸೊ ಈ ಸತಿ ಇವ್ರ ಜೊತೆ ಬರ್ತಾ ಇರೋದು ತುಂಬ ಖುಷಿ ಇದೆ. ಸರ್ ಆಶೀರ್ವಾದ ತೊಗೊಳಕ್ಕೆ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು ಎಂಗೇಜ್ಮೆಂಟ್ ಆದಮೇಲೆ. ಸೊ ಯಾ ಐ ಆಮ್ ಹ್ಯಾಪಿ ಅಬೌಟ್ ದಟ್. ನಿಮಗೆ ಪರಿಚಯ ಆಯಿತು ಫಸ್ಟ್ ಹೆಂಗೆ, ಯಾರು ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ರು? ಅದು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ, ಹೇಳಿದ್ದಾರೆ ಅನಿಸುತ್ತೆ. ಇಲ್ಲ, ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅದು ಹೇಳಿದ್ನಲ್ಲ, ನಾನು ಫಿನಾಲೆಗೆ ಮೇಡಮ್ ಅವ್ರು ಡ್ರೆಸ್ ಡಿಸೈನ್ ಮಾಡ್ತಾಯಿದ್ರು. ಅದು ನೋಡಿ, ಅವ್ರ ಗುಣಗಳು ನೋಡಿ, ಅವ್ರ ಮಾತುಗಳು ಕೇಳಿ, ಸೊ ಫಸ್ಟ್ ಒಂದು 15 ಡೇಸು ಅವ್ರ ಹತ್ರ ಏನು ಮಾತಾಡಬೇಕನ್ನೋ ಬರೀ ಅವ್ರ ಕಣ್ಣೇ ನೋಡ್ತಾ ಇದ್ದೆ. ಸೊ ಅದೇ ಡಿಸೈನ್ ಮಾಡಿದ್ದಲ್ಲ ಇವರೇ. ಸೊ ಡಿಸೈನ್ ಮಾಡ್ಬೇಕಾದ್ರೆ ಅವ್ರ ಮಾತುಗಳೆಲ್ಲ ಕೇಳಿ, ಸೊ ಜಾಸ್ತಿ ಅವ್ರ ಕಣ್ಣು ಅಟ್ರಾಕ್ಟ್ ಆಗಿದೆ ಮಮ್ಮಿ ಥರ. ಸೊ ಡೈರೆಕ್ಟಾಗಿ ನಾನು ಹೇಳೇಬಿಟ್ಟೆ, ನೀವಂದರೆ ಇಷ್ಟ, ನೆಕ್ಸ್ಟ್ ಏನು ಅಂತ. ಇಷ್ಟ ಅಂದರೆ ಯಾವ ಥರ ಅಂದರೆ ಐ ಲವ್ ಯು ಅಂತಲೇ ಸ್ವಲ್ಪ ಗೋಧುಳಿ ಅದನ್ನೆಲ್ಲ ನೋಡ್ಬಿಟ್ಟು ಸಾಯಂಕಾಲ ಬೇರೆ ಹೋಗಿದ್ದೆ. ಅವಾಗ ಅದೇ ಟೈಮಲ್ಲಿ ನಿಂತ್ಕೊಂಡು ಒಳ್ಳೆ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಎಸ್ ಐ ಲೈಕ್ ಯು ಅಂತ, ಐ ಲವ್ ಯು ಅಂತ ಹೇಳಿದೆ. ಮೇಡಮ್ ಅವರು ಒಂದು ವಾರ ಟೈಮ್ ತೊಗೊಂಡ್ರು. ಫೈನಲಿ ಅವ್ರಿಗೇನು ಇಷ್ಟ ಆಯಿತು, ಹೆಂಗೆ ಮನುಷ್ಯ ಹೇಗೆ ಅದೆಲ್ಲ ಅವರು ಬಿಗ್ ಬಾಸ್ ಮನೇಲಿ ಫಸ್ಟ್ ನೋಡಿದ್ರು. ಸೊ ರಿಯಲಾಗಿ ಹಂಗಿದಾರೋ ಇಲ್ಲೋ ಅಂತ ಫಸ್ಟ್ ಅವ್ರಿಗೂ ಒಂದು ಸ್ವಲ್ಪ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಎದುರುಗಡೆ ಒಂದು ಆಲ್ಮೋಸ್ಟ್ 15-20 ಡೇಸ್ ನಾರ್ಮಲಾಗಿ ಮೀಟ್ ಮಾಡ್ತೀವಿ, ಬಟ್ ಡ್ರೆಸ್ ಡಿಸೈನ್ಗೋಸ್ಕರ. ಆ ಥರ ಮಾತಾಡ್ಬೇಕಾದ್ರೆ ಮೇಡಮ್ ಹೇಳಿದ್ರು, ಇಲ್ಲ ಈ ಥರ ಬೇಕು ನಿಮಗೆ, ಈ ಥರ ಔಟ್ಫಿಟ್ ಚೆನ್ನಾಗಿರುತ್ತೆ, ಆ ಥರ ಈ ಥರ. ಐ ವಾಸ್ ಲೈಕ್ ಟೋಟ್ಲಿ ಎಸ್, ಶಿ ಈಸ್ ವೆರಿ ಕೇರಿಂಗ್. ಸೊ ತುಂಬಾ ಚೆನ್ನಾಗಿತ್ತು ಅವರು ದ ವೇ ಆಫ್ ಟಾಕಿಂಗು ಮತ್ತು ಆ ಸೆನ್ಸಿಬಲ್ ಆಗಿ ಮಾತಾಡೋವಂಥದ್ದು. ನಂಗೆ ಇಷ್ಟ ಆಯಿತು, ಡೈರೆಕ್ಟಾಗಿ ಹೇಳಿದೆ. ಅದನ್ನೇ ಹೇಳಿಲ್ಲ, ಒಂದು ವಾರ ಅವ್ರು ಟೈಮ್ ತೊಗೊಂಡು ಆಮೇಲೆ ಅವರು ಹ್ಞೂ ಅಂದರು. ನಿಮಗೆ ಶಾಕ್ ಆಯಿತಾ ಅವ್ರು ಹೇಳಿದ ತಕ್ಷಣ? ಇಲ್ಲ, ಶಾಕ್ ಏನೂ ಆಗಿರಲಿಲ್ಲ, ಹಾಗೇನಿಲ್ಲ. ಸೊ ಗೊತ್ತಾಗ್ತಾ ಇತ್ತು, ಸ್ವಲ್ಪ ಹಿಂಟ್ಸ್ ಕೊಡ್ತಾ ಇದ್ರು ಮಾತಾಡಬೇಕಾದ್ರೆ ಎಲ್ಲ. ಸೊ ಅದಾದಮೇಲೆ ಎಸ್, ನಾನು ಟೈಮ್ ತೊಗೊಂಡೆ, ಬಿಕಾಸ್ ಅವ್ರ ಸೆಲೆಬ್ರಿಟಿ ಮತ್ತು ಔಟ್ ಲೈಫು ಮನ್ ಲೈಫು ಎಲ್ಲ ಯೋಚನೆ ಮಾಡಿ ಏನಕ್ಕೆ ಮೇಡಮ್ ಅವ್ರದ್ದು ಇಂಡಸ್ಟ್ರಿಯಿಂದ ತುಂಬ ದೂರ, ಅವ್ರಿಗೆ ಇಂಡಸ್ಟ್ರಿ ಅಷ್ಟು ಟಚ್ ಇಲ್ಲ. ಬಟ್ ಇಂಡಸ್ಟ್ರಿ ಅವ್ರಿಗೆ ಡಿಸೈನ್ಸ್ ಮಾಡ್ತಿದ್ರು. ಸೊ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ರು, ನನ್ನ ಇಂಡಸ್ಟ್ರಿಯಿಂದ ನಾನು ಅಷ್ಟು ಯಾರನ್ನೂ ಮೀಟು ಮಾಡೋದಿಲ್ಲ. ದ ಫಸ್ಟ್ ವೆರಿ ಪರ್ಸನ್ ಐ ಮೀಟಿಂಗ್ ದ ಓನ್ಲಿ ಪರ್ಸನ್ ಇಸ್ ಯು, ಬಿಕಾಸ್ ಆ್ಯಸ್ ಐ ಹ್ಯಾವ್ ಸೀನ್ ಇನ್ ದ ಬಿಗ್ ಬಾಸ್. ನೋಡಿದಾಗ ನೀವು ಯಾವ ಕಾರಣಕ್ಕೆ ಹೊರಗಡೆ ಬಂದ್ರಿ, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ ಮಾತಾಡ್ಬೇಕಾದ್ರೂ ಅದನ್ನೇ ಹೇಳಿದೆ, ಕಾರಣ ನಾವು ಇರ್ಬೋದು, ಏನೇ ಇರ್ಬೋದು, ನಾನು ಇರೋದೇ ಹಿಂಗೆ ನಾನು, ಬಿಕಾಸ್ ನಾನು ಅಕ್ಕ ತಂಗಿ ಜೊತೆ ಬೆಳೆದಿರೋ. ಸೊ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಏನು ಗೊತ್ತಾ. ಸೊ ಆ ಥರ ಹೇಳ್ಬೇಕಾದ್ರೆ ಶಿ ವಾಸ್ ಲೈಕ್ ವೆರಿ ಪಾಸಿಟಿವ್ ಇದ್ದವೆ. ಸೊ ಅಪ್ರೋಚ್ ಅವ್ರಿಗೆ ಇಷ್ಟ ಆಯಿತು. ಸೊ ಅವ್ರು ಖುಷಿಪಟ್ಟರು. ಸ್ವಲ್ಪ ಮಧ್ಯದಲ್ಲಿ ಅದೇ ಥಿಂಗ್ಸ್ ಕೊಟ್ಟಿದ್ದೆ. ಸೊ ಅದಾದಮೇಲೆ ಫೈನ್. ಅಪ್ಪು ಅವ್ರ ಅಭಿಮಾನಿ ನೀವು, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಪ್ಪು ಅವ್ರ ಬಗ್ಗೆ? ಎರಡೇ ಮಾತಲ್ಲಿ ಹೇಳ್ಬೋದು ಸರ್. ಅವ್ರ ಬಗ್ಗೆ ಹೇಳೋಂಥದ್ದು ಏನೂ ಇಲ್ಲ ಸರ್, ಇಲ್ಲಿ ಜನಗಳ ಮಧ್ಯೆನೇ ಕಾಣ್ತಾ ಇದೆ. ಜನಗಳ ಪ್ರೀತಿ ವಿಶ್ವಾಸಗಳು ಏನಿದೆಯಲ್ಲ, ಸೊ ಅದೇ ಕಾಣಿಸ್ತಾ ಇದೆ ಅವ್ರು ಎಂಥ ಮನುಷ್ಯ ಅಂತ. ಏನಕ್ಕೆ ಅಂದರೆ ಇವಾಗ ನಾವು ಅದೇ ಹೇಳಿಲ್ವಾ, ಇದನ್ನು ಯಾರು ಸಮಾಧಿ ಅಂತ ಕರೆಯಲ್ಲ, ದೇವಸ್ಥಾನ ಅಂತಲೇ ಕರೆಯೋದು. ಇವಾಗ ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಅದನ್ನೇ ಹೇಳಿಲ್ವಾ, ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬಂದೆ. ಇವಾಗ ಬ್ಲೆಸ್ಸಿಂಗ್ಸ್ ಮಾಡಿಬಿಟ್ಟು ಜೊತೆ ಕರ್ಕೊಂಬಂದಿದ್ದೆ. ಒಬ್ಬನೇ ಯಾಕೆ ಓಡಾಡ್ತೀಯಾ, ಮದುವೆ ಆಗ್ಬಿಡು ಅಂತ. ಸೊ ಹಾಗಾಗಿ ಫಸ್ಟ್ ಟೈಮ್ ನಾವು ಎಲ್ಲೂ ದೇವಸ್ಥಾನಕ್ಕೆ ಹೋಗದೆ, ಇದೇ ನಮ್ಮ ದೇವಸ್ಥಾನ ಅಂತ ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಇನ್ನೂ ಎಲ್ಲೂ ಹೊರಗಡೆ ಹೋಗಿಲ್ಲ. ಆ್ಯಸ್ ಸೂನ್ ಆಸ್ ನಂದು ಎಂಗೇಜ್ಮೆಂಟ್ ಮುಗಿದ ತಕ್ಷಣ ಶೂಟಿಂಗಲ್ಲಿ ಬ್ಯುಸಿ ಆಗಿದೆ. ಸೊ ಶೂಟಿಂಗಲ್ಲಿ ಬ್ಯುಸಿ ಆದಮೇಲೆ ಇದೇ ಫಸ್ಟ್ ಬಂದಿರೋದು. ಸೊ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು